ಅವರಲ್ಲಿ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತೀವಿ. ಕಾರ್ಯಕ್ರಮದ ರೂಪುರೇಷೆಗಳು ಹೇಗೆ ಅಂತ ಹೇಳಿದ್ರೆ, ಭಾನುವಾರ ಬೆಳಿಗ್ಗೆ ಶಿವಮೊಗ್ಗ ಗ್ರಾಮಾಂತರದ ಒಟ್ಟು 7 ಶಕ್ತಿ ಕೇಂದ್ರಗಳು, 7 ಮಹಾಶಕ್ತಿ ಕೇಂದ್ರಗಳು. ಒಂದು ಆನವೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಆನವೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು, ಮತದಾರರು, ಮುಖಂಡರುಗಳು ಆನವೇರಿಯ ಹಿರಿಮಾವುರ್ದಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಅಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋತಾರೆ. ಸನ್ಮಾನ್ಯ BY ರಾಘವೇಂದ್ರ ಮತ್ತು ದಂಪತಿಗಳಿಗೆ ಆ ಭಗವಂತ ಸಕಲೇಶ್ವರಗಳನ್ನು ಕರುಣಿಸಲಿ ಅಂತ ಹೇಳಿ ಅಲ್ಲಿ ಅವರೆಲ್ಲರೂ ಒಂದು ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿ ಅಲ್ಲಿಂದ ಹೊರಡುವಂಥ ವ್ಯವಸ್ಥೆ. ಹಾಗೆ ಹೊಳೆಹೊನ್ನೂರು ಭಾಗದಲ್ಲಿ ಅಂದರೆ ಅರೆಬೆಳಚಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅಲ್ಲಿಯ ಎಲ್ಲ ಕಾರ್ಯಕರ್ತರು, ಎಲ್ಲ ಮತದಾರ ಬಂಧುಗಳು ಒಟ್ಟಾಗಿ ಕೈಮರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಅಲ್ಲಿ ಪೂಜೆಗಳನ್ನು ಮಾಡಿ ಅಲ್ಲಿಂದ ಎಲ್ಲರೂ ಒಟ್ಟಾಗಿ ಹೊರಡುವಂಥ ಕೆಲಸ ಮಾಡ್ತಾರೆ. ಹಾಗೆ ಹೊಳೆಹೊನ್ನೂರಿನಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಹೊಳೆಹೊನ್ನೂರು ಭಾಗದ ಎಲ್ಲ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಅವರು ಹೊರಡುವಂಥದ್ದು. ಹಾಗೆ ನಮ್ಮ ಕುಂಸಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮತದಾರ ಬಂಧುಗಳು ಒಟ್ಟಾಗಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಆಯನೂರು ಅಲ್ಲಿ ಎಲ್ಲರೂ ಸೇರ್ಕೋತಾರೆ. ಇಡೀ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮುಖಂಡಗಳು, ಬೂತ್ ಸಮಿತಿ ಎಲ್ಲ ಸದಸ್ಯರು ಸೇರಿಕೊಂಡು ಅಲ್ಲಿ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಹೊರಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಹಾರ್ನಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರುಗಳು ಅಲ್ಲಿ ಹಾರ್ನಳ್ಳಿಯ ಚೌಕಿ ಮಠದಲ್ಲಿ ಸೇರಿಕೊಂಡು ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆನ ಮುಗಿಸಿ ಅಲ್ಲಿ ಅವರಿಗೆ ಶುಭ ಹಾರೈಸಿ ಅಲ್ಲಿಂದ ಎಲ್ಲರೂ ತೆರಳುವಂಥ ಕೆಲಸ ಮಾಡ್ತಾರೆ. ಹಾಗೆ ನಮ್ಮ ಹೊಳಲೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹೊಳಲೂರಿನ ಪ್ರೆಸ್ ನೋಟ್ ರೆಡಿ ಮಾಡಿ ಹೇಳ್ತಾ ಇದ್ದೀನಿ ಇದನ್ನು. ಹೊಳಲೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ನಮ್ಮ ಬೂತ್ ಸಮಿತಿ ಎಲ್ಲ ಹಿತೈಷಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಹೊಳಲೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೇರ್ತಾರೆ. ಅಲ್ಲಿ ಸೇರಿಕೊಂಡು ಅಲ್ಲಿ ಪೂಜೆಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಎಲ್ಲರೂ ಒಟ್ಟಾಗಿ ಹೊರಡುವಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಒಟ್ಟಾಗಿ ಶಿವಮೊಗ್ಗ ಜಿಲ್ಲೆಯ ಬಂಜಾರ ಭವನದಲ್ಲಿ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ನಾವಿಲ್ಲಿ ಸೇರ್ಕೋತೀವಿ. ಸೊ ಇಲ್ಲಿ ಮೊದಲಿಗೆ ರಕ್ತದಾನ ಶಿಬಿರ ನಡೀತಾ ಇರುತ್ತೆ. ರಕ್ತದಾನ ಶಿಬಿರನ ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ವಿ. ರಕ್ತದಾನ ಶಿಬಿರ ನಡೀತಾ ಇರುತ್ತೆ. ಜೊತೆಲಿ ರಂಗೋಲಿ ಸ್ಪರ್ಧೆಯನ್ನು ಕೂಡ ಇಲ್ಲಿ ಮಾಡುವಂಥ ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ವಿ. ಅವತ್ತಿನ ದಿನ ಅವರ ಬರ್ತ್ಡೇ ಪ್ರಯುಕ್ತ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವಿಕಲಚೇತನರಿಗೆ ತ್ರಿಚಕ್ರ ವಾಹನದ ವಿತರಣೆ, ಕೃತಕ ಕಾಲು ವಿತರಣೆ ಹಾಗೂ ಶ್ರವಣ ಸಾಧನದ ವಿತರಣೆ ಕಾರ್ಯಕ್ರಮ ಕೂಡ ಬಂಜಾರ ಭವನದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿ ಅಗರಬತ್ತಿ ತಯಾರಿಕಾ ಸ್ತ್ರೀಶಕ್ತಿ ಸಹಾಯ ಸಂಘಗಳಿದ್ದಾವೆ. ಒಟ್ಟು 8 ಗ್ರಾಮ ಪಂಚಾಯಿತಿಗಳಿಂದ 18 ಒಟ್ಟು ಸಂಘಗಳಿಗೆ 18 ಅಗರಬತ್ತಿ ಮಿಷನ್ಗಳನ್ನು, ಅಂದರೆ ಅಗರಬತ್ತಿ ತಯಾರಿಕೆ ಮಿಷನ್ಗಳನ್ನು ಸೈಕಲ್ ಬ್ರ್ಯಾಂಡ್ನವ್ರ ಜೊತೆಲಿ ಈಗಾಗಲೇ ಚರ್ಚೆ ಮಾಡಿ ಅವರು ಎಲ್ಲವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಮೊನ್ನೆ ಹೊಳಲೂರಲ್ಲಿ ನಾವು ಸೇರ್ಕೊಂಡಿದ್ವಿ. ನಾವು ಸನ್ಮಾನ್ಯ ಸಂಸದರು ಅವತ್ತು 2 ದಿನ ಟ್ರೈನಿಂಗಲ್ಲಿ ಕೊಡುವಂಥ ಕೆಲಸ ಆಯಿತು. ಅವರೆಲ್ಲರಿಗೂ ಕೂಡ ಈಗ ಮಿಷನನ್ನು ಒಂದು ಸಂಸ್ಥೆ ಜೊತೆಲಿ ಸೇರಿಕೊಂಡು ಅವರು ಈ ಒಂದು ಇದನ್ನು CSR ಫಂಡಲ್ಲಿ ಇದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಒಟ್ಟು 18 ಮಿಷನ್ಗಳು, ಒಂದು ಮಿಷನ್ನ ಬೆಲೆ 70,000 ರೂಪಾಯಿ. ಹಾಗೆ ಒಟ್ಟು 18 ಮಿಷನ್ಗಳನ್ನು ಅವರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಇದಾದ ನಂತರ ಸಭಾ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 21 ಜನ ಹಿರಿಯ ಕಾರ್ಯಕರ್ತರು, ಅಂದರೆ ಸಂಘಟನೆಗಾಗಿ ಕನಿಷ್ಠ 35-40 ವರ್ಷ ಸಂಘಟನೆಗಾಗಿ ದುಡಿದಿರ್ತಕ್ಕಂಥ ಹಿರಿಯರು, ಅವರಿಗೆ ಒಂದು ಗೌರವಾರ್ಪಣೆಯನ್ನು ಸನ್ಮಾನ್ಯ ಸಂಸದರಿಂದ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಯೋಚನೆ ಮಾಡಿದ್ದೀವಿ. ಯಾಕೆಂತೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಅಂತ ಹೇಳಿದರೆ ಕಾರ್ಯಕರ್ತ ಆಧಾರಿತ ಪಕ್ಷ ಆಗಿರೋದ್ರಿಂದ ಹಿರಿಯರಿಗೆ ನಾವು ಆ ಸನ್ಮಾನ ಮಾಡೋದ್ರ ಮೂಲಕ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಕೊಡಬೇಕು. ಅವ್ರ ಮೂಲಕ ಇವತ್ತು ನಾವೆಲ್ಲರೂ ಇಲ್ಲಿ ಕೋರುವಂಥದ್ದು ಸನ್ಮಾನ್ಯ ರಾಘಣ್ಣರವರು ಕೂಡ ಆ ಸ್ಥಾನಕ್ಕೆ ಏರಿರುವಂಥದ್ದು. ಇವೆಲ್ಲವನ್ನು ಇಟ್ಕೊಂಡು ಅವರಿಗೆ ಸನ್ಮಾನವನ್ನು ಸನ್ಮಾನ್ಯ BY ರಾಘವೇಂದ್ರರವರು ಮಾಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ನಾವು ಮಾಡಿಕೊಂಡಿದ್ದೀವಿ. ಅದಾದ ನಂತರ ಸನ್ಮಾನ್ಯ ರಾಘಣ್ಣರವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮದ ರೂಪುರೇಷೆ ಅವತ್ತಿನ ದಿನ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಗ್ರಾಮಾಂತರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮೂಲಕ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಮತ್ತು ಅವರಿಗೆ ನಾವೊಂದಷ್ಟು ಪ್ರೇರಣೆಯನ್ನು ಕೊಡಬೇಕು. ಇನ್ನೂ ಹೆಚ್ಚು ಕೆಲಸಗಳು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕು. ರಾಜ್ಯದಲ್ಲಿ, ದೇಶದಲ್ಲಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನೋಂಥ ಒಂದು ಅಪೇಕ್ಷೆನ ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಗ್ರಾಮಾಂತರ BJP ಇದೆ.
ಶಿವಮೊಗ್ಗ ಗ್ರಾಮಾಂತರ ಬಿಜೆಪಿಯಲ್ಲಿ 2 ಭಾಗ ಇದೆ, 2 ಮಂಡಲ ಇದೆ. ಒಂದು ಶಿವಮೊಗ್ಗ ಗ್ರಾಮಾಂತರ, ಹಾಗೆ ಹೊಳೆಹೊನ್ನೂರು ಮಂಡಲ ಅಂತೇಳಿ 2 ಅಧ್ಯಕ್ಷರು ಕೂಡ ನನ್ನ ಪಕ್ಕದಲ್ಲಿದ್ದಾರೆ.